ವಿರಾಟ್ ಕೊಹ್ಲಿ RCBಯನ್ನು ಗೆಲ್ಲಲು ಮಾಡಿದ್ದಾದರೂ ಏನು? ಅದು ಅವರ ಅದೃಷ್ಟಾನ ಅಥವಾ ಅವರ ಲಕ್ಕಿ ನಂಬರ್ 18? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಕತ್ ಸಂತು. ಬನ್ನಿ ಇವತ್ತು ನಾವು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋಣ. ಇವರನ್ನ ಪರಿಚಯ ಪಡಿಸುವಂಥ ಅವಶ್ಯಕತೆಯೇ ಇಲ್ಲ. ವಿರಾಟ್ ಕೊಹ್ಲಿ ಅವರು ತಮ್ಮ 18ನೇ ವಯಸ್ಸಿನಲ್ಲಿ ರಂಜಿ ಟ್ರೋಫಿಯನ್ನು ಆಡುತ್ತಿದ್ದರು. ಆ ಸಮಯದಲ್ಲಿ ಅವರಿಗೊಂದು ನ್ಯೂಸ್ ಬರುತ್ತೆ, ತಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ ಅಂತ. ಅದು 18 ಡಿಸೆಂಬರ್ 2006 ಆ ತೀರ್ಕೊಂಡ್ರು ಅನ್ನೋ ಬಂದು ಒಂದು ವಿಷಯದ ನೋವಿಟ್ಕೊಂಡು ತಾವು ತಮ್ಮ ಗುರಿಯಿಂದ ವಿಚಲಿತರಾಗಲಿಲ್ಲ, ಡಿಸ್ಟ್ರಾಕ್ಷನ್ ತಗೊಂಡಿಲ್ಲ. ಬಟ್ ಅವರ ಆಟವನ್ನು ಮುಗಿಸಿ ತಮ್ಮ ತಂದೆಯ ಅಂತಿಮ ಸಂಸ್ಕಾರಕ್ಕೆ ಹೊರಟಂಥ ಒಬ್ಬ ವ್ಯಕ್ತಿ. ವಿರಾಟ್ ರವರು ತಮ್ಮ ಮೊದಲನೇ ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದ್ದು 18 ಆಗಸ್ಟ್ 2008. ಅದರಲ್ಲಿ ಆಟ ಆಡಬೇಕಾಗಿರೋ ಅವರಿಗೆ ಸಿಕ್ಕಿದ ಜೆರ್ಸಿ ನಂಬರ್ 18. ಹೀಗೆ 18 ಎನ್ನೋ ನಂಬರ್ ಅವರ ಜೀವನದಲ್ಲಿ ಆಟವಾಡತೊಡಗಿತ್ತು. ಸ್ನೇಹಿತರೆ, IPLನಲ್ಲಿ RCBಯನ್ನು ಗೆಲ್ಲಿಸಲು ಸತತವಾದ ಪ್ರಯತ್ನ ಮಾಡ್ತಾನೇ ಇದ್ರು. ಅದು ಮಾಡಿ ತಮ್ಮ ಗೆಲುವು ಪಡೆಯಲು 18 ವರ್ಷಗಳು ಬೇಕಿತ್ತು. ಸ್ನೇಹಿತರೆ, 18 ವರ್ಷಗಳು. ಅವರು ಕ್ರಿಕೆಟ್ ಆಟದಲ್ಲಿ ತುಂಬ ಪ್ರಭಾವಶಾಲಿ ಆಟಗಾರರಾಗಿದ್ದರು. ತಮ್ಮ ಬಲದಲ್ಲಿ ನಂಬಿಕೆ ಇತ್ತು. ಆಟವನ್ನು ಸೋಲ್ತಾ ಇದ್ದರೆ, ಪ್ರತಿ ಸಾರ್ತಿ ಸೋಲ್ತಾ ಇದ್ದರೆ ಎದ್ದು ಬಂದು ಮತ್ತೆ ಗೆಲ್ತೀವಿ ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಅವರು ಆಡ್ತಾ ಇದ್ರು. ಸ್ನೇಹಿತರೆ, ಅವರು ತಮ್ಮ ಫೋಕಸ್, ತಮ್ಮ ಗುರಿಯನ್ನು ತುಂಬ ಕ್ಲಿಯರಾಗಿ ಮಾಡಿಟ್ಕೊಂಡಿದ್ರು. ಎಷ್ಟು ಸಾರ್ತಿ ಸೋಲ್ತಾ ಇದ್ರು ಮತ್ತೆ ಎದ್ದು ಬಂದು ಅದೇ ರೀತಿ ಆಟವನ್ನು ಮುಂದುವರಿಸ್ತಾ ಇದ್ರು. ಈ ಆಟದಿಂದ ಕಲಿತ ಪಾಠ ಏನು ಅಂತಂದರೆ, ನಮಗೆ ಬುದ್ಧಿಶಕ್ತಿ ಇರ್ಬೋದು, ಹೆವಿ ಇಂಟೆಲಿಜೆನ್ಸು, ಹೆವಿ ಸ್ಕಿಲ್ ಸೆಟ್ಟು, ತುಂಬ ಚಾತುರ್ಯತೆ, ಪ್ರತಿಯೊಂದು ನಮ್ಮಲ್ಲಿ ಇರ್ಬೋದು ಸ್ನೇಹಿತರೆ. ಆದರೆ ಗೆಲ್ಲಬೇಕಾದ್ರೆ ನಮ್ಮಲ್ಲಿ ಬೇಕಾಗಿರೋದು ಕನ್ಸಿಸ್ಟೆನ್ಸಿ, ಸಮಾಧಾನ, ಪೇಷನ್ಸ್ ಆಗಿರಬೇಕು, ಪ್ರಯತ್ನ, ಫೋಕಸ್, ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ಗೇಮ್. ನೀವು ಏನೇ ಕೆಲಸ ಮಾಡಿ, ಇದು ಆಟ ಇರಲಿ, ಬಟ್ ನೀವು ನಿಮ್ಮ ಜೀವನದಲ್ಲಿ ಏನು ಮಾಡ್ತಾ ಇದ್ದೀರಾ, ಅದೇನೇ ಆಗಿರಲಿ, ಇದೆಲ್ಲ ನಿಮ್ಮಲ್ಲಿದ್ದರೆ ನೀವು ಗೆಲುವನ್ನು ಕಾಣ್ತೀರಾ ಸ್ನೇಹಿತರೆ, ಗೆಲುವನ್ನು ಕಾಣ್ತೀರಾ. ಕೀಪ್ ಟ್ರೈಯಿಂಗ್ ಟಿಲ್ ಯು ಸಕ್ಸೀಡ್ ಅಂತ ನಾವು ಮಾತು ಕೇಳಿರ್ತೀವಿ. ಅದು ಸುಮಾರು ಬುಕ್ಸಲ್ಲಿ ಓದಿರ್ತೀವಿ, ಸುಮಾರು ಜನ ಹೇಳಿರ್ತಾರೆ. ಬಟ್ ಅದನ್ನು ತೋರಿಸಿಕೊಂಡ ಪ್ರತ್ಯಕ್ಷವಾದ ಕಥೆಗಳು ಸುಮಾರು ಹಳೆದಿರ್ಬೋದು. ಬಟ್ ನಮ್ಮ ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟಂಥ ಒಬ್ಬ ವ್ಯಕ್ತಿ ವಿರಾಟ್ ಕೊಹ್ಲಿ. ಕೀಪ್ ಟ್ರೈಯಿಂಗ್ ಟಿಲ್ ಯು ಸಕ್ಸೀಡ್. ಅವರು ಒಪ್ಕೊಂಡಿಲ್ಲ, ಸೋಲನ್ನ ಒಪ್ಕೊಂಡಿಲ್ಲ. ನಾವು ನಮ್ಮ ಮಕ್ಕಳಿಗೂ ಅದೇ ಹೇಳ್ಕೊಡ್ಬೇಕು. ಪ್ರತಿ ಸರ್ತಿ ಸೋತೋಗ್ಬಿಟ್ಟೆ ನೀನು ಬಿಟ್ಬಿಡು, ಅದನ್ನು ಮಾಡಬೇಡ, ನಿನ್ನ ಕೈಯಲ್ಲಿ ಆಗಲ್ಲ ಅನ್ನೋದಕ್ಕಿಂತ ಅದನ್ನು ಮತ್ತೆ ಮಾಡಿ ಅದರಲ್ಲಿ ಗೆಲುವು ಹೆಂಗೆ ಕಂಡುಹಿಡ್ಕೊಬೇಕು, ಅದನ್ನು ಗೆಲ್ಲೋ ರೀತಿ ಏನು ಮಾಡಬೇಕು ನಾನು ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ಈ ಆಟದಿಂದ ಒಂದು ಉದಾಹರಣೆಯಾಗಿ ಹೇಳ್ಕೊಡ್ಬೋದು ಸ್ನೇಹಿತರೆ. ಶುಭವಾಗಲಿ.